ಹೊಸದಾಗಿ ಒಂದು ಆರೋಪ ಮಾಡಿದ್ದಾರೆ. ಯಾರು ದೂರಿನ ಮೇಲೆ ಬಂಧಿಸಿದ್ರಿ ನೀವು? ಕೋರ್ಟ್ನೊಳಗೆ ಸಬ್ಮಿಟ್ ಮಾಡ್ಲಿಕ್ಕೆ ಹೋಗುವ ಹೊತ್ತಿನಾಗ ಡಾಕ್ಯುಮೆಂಟ್ ತನ್ನ ಕಡೆ ಆ ಪ್ರೂಫ್ ಸರಿ ಇದೆನೋ ಸತ್ಯ ಇದೆನೋ ಆ ಒಂದು ಡಾಕ್ಯುಮೆಂಟರಿ ಮತ್ತು ಕಾಲ್ ರೆಕಾರ್ಡ್ಸು ಸರಿ ಇದೆಲ್ಲ ನೋಡುವಂಥ ಕೆಲಸ ಸರ್ಕಾರ ಅಬ್ಜೆಕ್ಷನ್ ಫೈಲ್ ಮಾಡಿಲ್ಲ. ಗವರ್ಮೆಂಟ್ ಹ್ಯಾಸ್ ನಾಟ್ ಫೈಲ್ ದಿ ಅಬ್ಜೆಕ್ಷನ್ ಅಂದ್ರೆ ಪೊಲೀಸ್ ಇಲಾಖೆ ಇಲಾಖೆಯವರು ಅಬ್ಜೆಕ್ಷನ್ ಫೈಲ್ ಮಾಡಿಲ್ಲ. ಅವ್ನು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಅದಕ್ಕೆ ಜಡ್ಜು ಸರ್ಕಾರವನ್ನು ಜಾಡಿಸಿದ್ದಾರೆ. ಏನು ತಿಳ್ಕೊಂಡಿದ್ದೀರಿ ನೀವು ಅಂತ. ಅದಾದ ನಂತರ ಟೈಮ್ ಕೇಳಿದ್ದಾರೆ ಮಧ್ಯಾಹ್ನ 3 ಗಂಟೆವರೆಗೆ. ಆ ನಂತರ ಅವರು ಇನ್ನೇನು ತಮ್ಮ ಕಡೆ ಇದ್ದಂಥ ಡಾಕ್ಯುಮೆಂಟ್ಸನ್ನು ಕೋರ್ಟಿಗೆ ಒದಗಿಸಿ ತನಿಖೆಗೆ ಆರ್ಡರ್ ಮಾಡಬೇಕು ಅನ್ನೋಷ್ಟರಲ್ಲಿ ಅವ್ರನ್ನ ಎತ್ಕೊಂಡು ಹೋಗ್ತಾರೆ ಗುಂಡಾಗಳ ರೀತಿ. ಯಾರ ದೂರಿನ ಮೇಲೆ? ಒಬ್ಬ ನಟೇಶ್ ಅನ್ನುವಂಥ ಒಬ್ಬ ವ್ಯಕ್ತಿ ಅವರ ಮೇಲೆ ಎನ್ಕ್ವೈರಿ ನಡೀತಾ ಇದೆ. ಆ ನಟೇಶ್ ಈಸ್ ಅಕ್ಯೂಸ್ಡ್. ಕೋರ್ಟ್ ಸ್ಟೇ ಇದೆ ಅನ್ನೋದೊಂದು ಬೇರೆ ವಿಷಯ, ಬಟ್ ಈಸ್ ನಾಟ್ ಅಕ್ಯೂಸ್ಡ್. ನೀವು ನಾನು ಹೇಳ್ತಾ ಇದ್ದೇನೆ, ಇದ್ರೊಳಗೆ ಬಹಳ ಪ್ರಮುಖರದು ಮುಖ್ಯಮಂತ್ರಿ ಆದಿಯಾಗಿ ನಿಮ್ಮ ಇಂಟ್ರೆಸ್ಟ್ ಇರೋದ್ರಿಂದ ನೀವು ಅರೆಸ್ಟ್ ಮಾಡಿರಿ. ಇಲ್ಲಾಂದ್ರೆ ನೀವು ಸಿಕ್ಕಾಕೋತಿದ್ರಿ. ನನ್ನ ಅರೆಸ್ಟ್ ಮಾಡಿರಿ ಹಂಗಾರೆ ಇಲ್ಲಿ ಗುಲ್ಬರ್ಗದಿಂದ ಹೋಗಲಾರ್ದಂಗೆ ತಡೀರಿ. ನೀವು ನಾಚಿಗೆ ಬರ್ತದೆ ನಿಮ್ಮ ಮುಖ್ಯಮಂತ್ರಿಗಳೇ. ಅಂದ್ರೆ ದೇಶದೊಳಗೆ ಪ್ರಜಾಪ್ರಭುತ್ವನೇ ಇಲ್ಲ. ಇದ್ದಕ್ಕಿದ್ದಂಗೆ ಎತ್ಕೊಂಡು ಹೋಗೋದು. ಯಾರು ಒಬ್ಬ ಇತ್ತೀಚಿನವರೆಗೆ ಸಸ್ಪೆಂಡ್ ಆಗಿದ್ದಂಥ ಒಬ್ಬ ನಟೇಶ್, ನಟೋರಿಯಸ್ ನಟೇಶ್ ಅವರು ದೂರಿನ ಆಧಾರದ ಮೇಲೆ ಇಮಿಡಿಯೇಟ್ ಎತ್ತಾಕೊಂಡು ಹೋಗ್ತಾರೆ. ನೀವು ಅವ್ರ ಮೇಲೆ ಆರೋಪ ಇದೆ. ವಾಟ್ ಇಸ್ ದಿಸ್ ಹ್ಯಾಪನಿಂಗ್? ಹಾಗಾಗಿ ಸರ್ಕಾರ ಮಾನ ಮರ್ಯಾದೆ ಇದ್ದರೆ ಅವ್ರನ್ನ ಬಿಟ್ಟು ಮೊದಲು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಲಿಕ್ಕೆ ಅಲೋ ಮಾಡಲಿ, ಕೋರ್ಟ್ ತನಿಖೆ ಮಾಡಲಿ. When he is questioning, he has got all right. ಎಮರ್ಜೆನ್ಸಿಗಿಂತ ಕಡೆ ಮಾಡ್ತಾ ಇದ್ದಾರೆ ಇಲ್ಲಿ ಮುಖ್ಯಮಂತ್ರಿಗಳು. ಹಾಗಾಗಿ ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. 3ನೇದ್ದು ಬಾಗಲಕೋಟೆಯಲ್ಲಿ ನಡೆದಂಥ ಘಟನೆ.